ನಾನೊಬ್ಬ ಜನಪ್ರತಿನಿಧಿಯಾಗಿ ಜನ ನಮ್ಮನ್ನು ಹುಡುಕ್ತಾ ಇರ್ತಾರೆ. ಏನಾರ ಸಣ್ಣ ಪುಟ್ಟ ಕೆಲಸಕ್ಕೆ ನಮ್ಮನ್ನು ಕೇಳ್ತಾ ಇರ್ತಾರೆ. ಸೊ ಹಿಂಗೆ ಹಿಂದೆಯಿಂದ ಒಂದು 35 ವರ್ಷ ಮಾಡ್ಕೊಂಬಂದ್ಬಿಟ್ಟಿದ್ದೀವಿ. ಇಷ್ಟು ದಿವಸ ಒಂದಲ್ಲ ಒಂದು ಕಚೇರಿ ಇರೋದು ನಮಗೆ. ಜನ ಬಂದು ನಮ್ಮನ್ನು ಭೇಟಿಯಾಗೋರು. ಈಗ ಸದ್ಯಕ್ಕೆ ಯಾವುದೂ ನನ್ನ ಕಚೇರಿ ಇಲ್ಲ, ಮನೆ ಬಿಟ್ಟರೆ. ಅದರಿಂದ ಒಂದು ಕಚೇರಿ ಅಂತ ಒಂದು ಮಾಡಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಈ ನಮ್ಮ ಸ್ವಂತ ಜಾಗ ಇತ್ತಿಲ್ಲಿ ಭಾಳ ವರ್ಷಗಳಿಂದ. ಹಾಗಾಗಿ ಜನ ಸಂಪರ್ಕ ಇಲ್ಲಿ ಆಗುತ್ತೆ. ಅವರ ಸಣ್ಣ ಪುಟ್ಟ ಕೆಲಸಗಳಿಗೆ, ಅವರ ಒಂದು ಬೇಡಿಕೆಗಳಿಗೆ, ಅಥವಾ ಅವರ ಒಂದು ಕಾನೂನು ಬದ್ಧತೆಯಲ್ಲಿರ್ತಕ್ಕಂಥ ಕೆಲವು ಪ್ರಕರಣಗಳನ್ನು ಇಲ್ಲಿ ಬಂದು ವಿಚಾರಿಸಿ, ಭಾಳ ಊರುಗಳಿಂದ ಬರುವಂಥ ಜನ ಇರ್ತಾರೆ. ಅವರಿಗೆ ಬೆಂಗಳೂರು ಬಂದಾಗ ಬೆಂಗಳೂರಲ್ಲಿ ಸರಿಯಾದಂಥ ಮಾರ್ಗದರ್ಶನ ಕೊಡುವಂಥದ್ರಲ್ಲಿ ಎಲ್ಲೋ ಒಂದು ಕಡೆ ವಿಫಲ ಆಗ್ತಾರೆ. ಸರಿಯಾದಂಥ ಮಾರ್ಗದರ್ಶನ ಸಿಕ್ಕೋಲ್ಲ. ಸೊ ಹಾಗಾಗಿ ನಮ್ಮ ಹತ್ರ ಅವರು ಬಂದಾಗ ಅವ್ರು ಸರಿಯಾದಂಥ ಮಾರ್ಗದರ್ಶನ ಮತ್ತು ಅವ್ರಿಗೇನು ಅವ್ರ ಕಷ್ಟ ಕಾರ್ಪಣ್ಯಗಳಿದೆ ಅದನ್ನು ಸರಿಯಾದಂಥ ರೀತಿಯಲ್ಲಿ ಬಗೆಹರಿಸ್ಕೊಳ್ಳೋದಕ್ಕೆ ಸಲಹೆ ಸೂಚನೆ. ಇಲ್ಲಿ ನಮ್ಮ ಅಸೋಸಿಯೇಟ್ಸ್ ಅಂದರೆ ಅಡ್ವೊಕೇಟ್ಸ್ ಇದ್ದಾರೆ, ಆಡಿಟರ್ಸ್ ಇದ್ದಾರೆ, ಮತ್ತು ಆರ್ಕಿಟೆಕ್ಟ್ಸ್ ಇದ್ದಾರೆ, ಮತ್ತು ಬೇರೆ ಬೇರೆ ಎಲ್ಲ ವಿಭಾಗದಲ್ಲಿ ಕೆಲಸ ಮಾಡುವಂಥವರು, ಪರಿಸರದಲ್ಲಿರ್ತಕ್ಕಂಥವ್ರು ಭಾಳ ಜನ ಇದ್ದಾರೆ. ಸೊ ಹೀಗೆ ಇರ್ತಕ್ಕಂಥ ಜನ ಇಲ್ಲಿ ಒಂದು ಇದು ಕಾಂಪ್ರಿಹೆನ್ಸಿವ್ ಅಂದರೆ ಒಂದು ಸಮರ್ಪಕವಾದಂಥ ಚಿಂತನೆ ಮಾಡುವಂಥ ಒಂದು ಕೇಂದ್ರ ಆಗಬೇಕು. ಇಲ್ಲಿ ನಮಗೆ ಸಂಪರ್ಕ ನೈಸ್ ರೋಡ್ಗೆ ಹತ್ತಿರವಾಗಿದೆ, ರಿಂಗ್ ರೋಡ್ಗಳಿಗೆ ಹತ್ತಿರವಾಗಿದೆ, ಮೈಸೂರು ರೋಡ್ಗೆ ಹತ್ತಿರ ಇದೆ, ತುಮಕೂರು ರೋಡ್ಗೆ ಹತ್ತಿರ ಇದೆ, ಕನಕಪುರ ರೋಡ್ಗೆ ಹತ್ತಿರ ಇದೆ, ಹಾಸನ ಹೊಸೂರು ರೋಡ್ಗೆ ಹತ್ತಿರ ಇದೆ. ಹೀಗೆ ಜನ ಬರ್ತಕ್ಕಂಥದ್ದಕ್ಕೆ ಸಂಪರ್ಕ ರಸ್ತೆಗಳು ಭಾಳ ಚೆನ್ನಾಗಿದೆ ಅಂಥೇಳಿ ಇಲ್ಲಿ ಈ ಒಂದು ಕಚೇರಿಯನ್ನು ಮಾಡಿದ್ದೇವೆ. ಇದು ಮಾಡಿರ್ತಕ್ಕಂಥ ಸಾರ್ವಜನಿಕರ ಕಚೇರಿ ಅಂತ ಹೇಳ್ಬೋದು. ಇದು ಸಮುದಾಯಕ್ಕೂ ಮತ್ತು ಹಿಂದುಳಿದ ವರ್ಗಕ್ಕೂ ಮತ್ತು ಎಲ್ಲ ವರ್ಗಕ್ಕೂ ಇದು ಸೀಮಿತವಾಗಿದೆ. ಯಾರಿಗೆ ಕಷ್ಟ ಕಾರ್ಪಣ್ಯ ಇರ್ತದೆ ಅಂಥವ್ರು ಇಲ್ಲಿ ಬಂದು ಭೇಟಿ ಮಾಡಿ ಅವರ ಒಂದು ಪ್ರಕರಣವನ್ನು ನಮ್ಗೆ ಹೇಳಿದಾಗ ಅದರಿಂದ ನಮಗೇನು ಯಾವ ರೀತಿ ನಮ್ಮ ಸಹಾಯ ಆಗುತ್ತೆ, ಅದಕ್ಕೆ ಬೇಕಾದಂಥ ಎಕ್ಸ್ಪರ್ಟ್ಸು ಅಥವಾ ಪರಿಣಿತರನ್ನು ಕರೆದು ಅದನ್ನು ನಾವು ಅವರಿಗೆ ನೀಡ್ತಕ್ಕಂಥದ್ದು ಆ ಒಂದು ರೀತಿಯಲ್ಲಿ ಆಗಬೇಕು ಅನ್ನೋದು ಮಾಡಿದ್ದೀವಿ. ಇಲ್ಲಿ ಸಂಪೂರ್ಣವಾಗಿ ಫುಲ್ ಫ್ಲೆಡ್ಜ್ ಆಫೀಸ್ ಇದೆ. ಇಲ್ಲಿ ಪಕ್ಷ ಸೀಮಿತ ಅಲ್ಲ, ಇದು ಯಾವುದು ಪಕ್ಷಕ್ಕೆ ಸೀಮಿತ. ಎಲ್ಲ ಪಕ್ಷದವರು ಎಲ್ಲ ಜನ ಬಂದು ಇಲ್ಲಿ ಅವರ ಅಭಿಪ್ರಾಯನೂ ತೋರಿಸ್ಕೋಬೋದು, ಅವರ ಕೆಲಸ ಕಾರ್ಯಕ್ಕೆ ತೊಡಸ್ಕೋಬೋದು. ಇವತ್ತು ನಮಗೆ ಇಲ್ಲಿ ರಾಮಲಿಂಗಾರೆಡ್ಡಿ ಅವರು, ರೇವಣ್ಣವರು, KM ನಾಗರಾಜ್ ಅವರು, ಈಗ ನಮ್ಮ ನೈಸ್ ರೋಡ್ ಮುಖ್ಯಸ್ಥರಾದಂಥ ಅಶೋಕ್ ಕೇಣಿ ಅವರೆಲ್ಲ, ಆಮೇಲೆ ನಮ್ಮ ವಿಜಯನಗರದ ಶಾಸಕರಾದಂಥ ಕೃಷ್ಣಪ್ಪನವರು. ಒಬ್ಬ ಜನಪ್ರತಿನಿಧಿಯಾಗಿ ಅಣ್ಣವರು PR ರಮೇಶ್ ಸಾಹೇಬರು ಬರೇ ಬೆಂಗಳೂರಲ್ಲ, ಬರೇ ಮೈಸೂರು ಪ್ರಾಂತ ಅಲ್ಲ, ಉತ್ತರ ಕರ್ನಾಟಕದಲ್ಲೂ ಸಾಕಷ್ಟು ಜನಾಂಗ ಆಗಿರ್ಬೋದು, ಬೇರೆ ಬೇರೆ ಸಮುದಾಯಗಳಿಗೂ ಕೂಡ ಅವರ ಅವಧಿಯಲ್ಲಿ ಭಾಳಷ್ಟು ಸರ್ಕಾರದಿಂದ ಆಗ್ತಕ್ಕಂಥ ಕೆಲಸಗಳನ್ನು ನಮ್ಮ ಉತ್ತರ ಕರ್ನಾಟಕದಲ್ಲಿರ್ತಕ್ಕಂಥ ಮಾಳಿ ಸಮಾಜವನ್ನು ಸದನದಲ್ಲಿ ಯಾರು ಮಾತನಾಡಿದರೆ ಅದು ಬೆಳಗಾವಿ ಸುವರ್ಣಸೌಧದಲ್ಲಿ ಸನ್ಮಾನ್ಯ PR ರಮೇಶ್ ಸಾಹೇಬರು. ಅವತ್ತಿಂದ ಉತ್ತರ ಕರ್ನಾಟಕದ ಸುಮಾರು 40 ಲಕ್ಷಗಳ ಜನಸಂಖ್ಯೆ, ಆ ಜನಸಂಖ್ಯೆದ ಇಲ್ಲಿ ಈ ಭಾಗದಲ್ಲಿ ತಿಗಳ ಜನಾಂಗ ಆಗಿರ್ಬೋದು, ಆ ಭಾಗದಲ್ಲಿ ಮಾಳಿ ಮಾಲ್ಗಾರ್ ಸಮಾಜ, ತೋಟಗಾರ ಸಮಾಜ ಆಗಿರ್ಬೋದು, ಈ ಎಲ್ಲ ಸಮುದಾಯಗಳಿಗೂ ಒಬ್ಬನೇ ಲೀಡರ್ ಅದು ಯಾರು ಹೇಳ್ಬೇಕಾದ್ರೆ ಅಣ್ಣ PR ರಮೇಶ್ ಸಾಹೇಬ್ರು ಅಂತೂ ನಾವು ಹೆಮ್ಮೆಯಿಂದ ಹೇಳ್ತೀವಿ. ನಾವೆಲ್ಲ ಉತ್ತರ ಕರ್ನಾಟಕದಿಂದ ಈ ಕಾರ್ಯಕ್ರಮಕ್ಕೆ ಬಂದಿದ್ದೀವಿ. ಭಾಳ ಖುಷಿ ಅನ್ನಿಸ್ತಾ ಇದೆ. ನಮ್ಮ ನಾಯಕರು ಇನ್ನೂ ಹೊರಹೊಮ್ಮಬೇಕು. ಸನ್ಮಾನ್ಯ ಮುಖ್ಯಮಂತ್ರಿಗಳು ಅವ್ರಿಗೆ ಮತ್ತೆ MLC ಸ್ಥಾನವನ್ನು ಕೊಡಬೇಕು. ಮೇಲೊಯ್ತಕ್ಕಂಥ ಕೆಲಸ ಒಬ್ಬ ಸಮಾನ ಮನಸ್ಕರ ವ್ಯವಸ್ಥೆಯನ್ನು ಹುಟ್ಟು ಹಾಕತಕ್ಕಂಥ ಕಾನೂನು ಪರಿಣಿತರಾಗಿರ್ತಕ್ಕಂಥ ಸನ್ಮಾನ್ಯ PR ರಮೇಶ್ ಸಾಹೇಬರಿಗೆ ಅವರು ಸನ್ಮಾನ್ಯ ಗೌರವಾನ್ವಿತ ಮುಖ್ಯಮಂತ್ರಿಯವರು ಅವರಿಗೆ ಒಂದು ಉನ್ನತ ಸ್ಥಾನ ಕೊಡಬೇಕು ಅಂತಕ್ಕಂಥ ಉತ್ತರ ಕರ್ನಾಟಕದ ಒಂದು ಬೇಡಿಕೆ ನಾವು ಭಾಳ ಹೆಮ್ಮೆಯಿಂದ ಹೇಳ್ತೀವಿ. ನಮಸ್ಕಾರ. ನಾನು ಬಸವರಾಜ್ ಕೋಕಟ್ನೂರ್ ಅಂತ ರಾಜ್ಯ ಹಿಂದುಳಿದ ವರ್ಗದ ಉಪಾಧ್ಯಕ್ಷನಾಗಿ ಕೆಲಸ ಮಾಡ್ತಾಯಿದ್ದೀನಿ ಸರ್.